ಆದರೆ ನನಗೆ ಒಂದು ಮೇಯ್ನ್ ಪ್ರಾಬ್ಲಮ್ ಏನಂದರೆ ಮೈಲೇಜ್. ನಾನು ಅವ್ರ ಹತ್ರನೂ ನಾನು ಒಂದು 2-3 ಮಂತ್ಸು ಸುಮ್ಮನೆ ಜಸ್ಟ್ ವಿಸಿಟ್ ಕೊಡೋದು, ಬೇರೆ ಗಾಡಿಗಳು ನೋಡೋದು. ಆದರೆ ಟಾಟಾಗೆ ಬಿಟ್ಟು ಇನ್ನೆಲ್ಲ ಗಾಡಿಗೂ ನೋಡ್ತಿದ್ದೆ. ಟರ್ಬೋ ಇಂಜಿನ್ ಗಾಡಿ ಇದು ಪ್ಲಸ್ ಆಯಿತು. ಸರ್ವಿಸ್ಗೂ ಬಿಟ್ಟೆ ನಮ್ಮ ಟಾಟಾ ಶೋರೂಮಲ್ಲಿ. ಅವ್ರು ಸ್ವಲ್ಪ ಹಾಗೆ ಹೀಗೆ ಅಂದರೆ ಶೋರೂಮಲ್ಲಿ ಗೊತ್ತಲ್ಲ ನಾನು CNG ಹಾಕ್ಸಿದ್ದೀನಿ ಹೊರಗಡೆ ಅಂತಂದರೆ ಅವ್ರು ಸ್ವಲ್ಪ ನೆಗ್ಲೆಕ್ಟಾಗೆ ಮಾತಾಡಿದ್ರು. ಹಾಗೆ ಏನು ಅದೆಲ್ಲ ತೊಂದರೆ ಇದೆ ಹಾಗೆ. ಹೆಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ತನ್ವೀರ್. ಸೊ ಇವತ್ತಿನ ಈ ವಿಡಿಯೋದಲ್ಲಿ ಏನು ಸ್ಪೆಷಲ್ ಇರುತ್ತೆ ಅಂದರೆ ಟಾಟಾ ನೆಕ್ಸಾನ್ ಇದೆ ನಮ್ಮ ಜೊತೆಗೆ. ಸೊ ಟಾಟಾ ನೆಕ್ಸಾನ್ಗೆ CNGಯನ್ನು ಫಿಟ್ ಮಾಡಿದ್ದಾರೆ ಇವರು. ಸೊ ಇವರ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ಕೇಳೋಣ. ಸೊ ಇವ್ರಿಗೆ ಮೈಲೇಜ್ ಹೆಂಗೆ ಕೊಡ್ತಾ ಇದೆ ಗಾಡಿ, ಆನಂತರ ಪಿಕಪ್ ಪರ್ಫಾರ್ಮೆನ್ಸ್ ಎಲ್ಲ ಗಾಡಿದು ಹೇಗಿದೆ. ಸೊ ಟಾಟಾದು ನೀವು ಯಾವುದೇ ಥರದ CNG ವಿಡಿಯೋ ನೋಡಿಲ್ಲ ಇರ್ಬೋದು. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಅದನ್ನು ಕವರ್ ಮಾಡೋಣ. ಸೊ ನಮ್ಮ ಜೊತೆಗೆ ಇರ್ತಾರೆ ಶಿವಕುಮಾರ್ ಸರ್ ಅವರು. ಅವ್ರ ಗಾಡಿ ಆಗಿರುತ್ತೆ ಇದು. ಸೊ ಅವರು ತಮ್ಮ ಒಂದು ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ತಾ ಇದ್ದಾರೆ ಇವತ್ತಿನ ಈ ವಿಡಿಯೋದಲ್ಲಿ. ಸೊ ಈ ವಿಡಿಯೋ ನೀವು ಫುಲ್ಲಾಗಿ ನೋಡಿ, ಒಂದು ಇನ್ಫಾರ್ಮೇಟಿವ್ ಆಗಿರುತ್ತೆ. ಸೊ ನಿಮಗೂ ಕೂಡ ಒಂದು ಗೊತ್ತಾಗುತ್ತೆ. ಸೊ ನಾವೇನಾದರೂ ಟಾಟಾ ನೆಕ್ಸಾನ್ ಗಾಡಿಗೆ ಏನಾದರೂ CNG ಏನಾದರೂ ಕೊಳಿಸಿದ್ರೆ ಹೇಗಿರುತ್ತೆ ಅಂತ. ಸೊ ಬನ್ನಿ ಹಾಗಿದ್ರೆ ಇವತ್ತಿನ ಈ ವಿಡಿಯೋ ನಾವು ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ಆಫ್ ಆಲ್ ನಮ್ಮ ಚಾನಲ್ಗೆ ಶಿವಕುಮಾರ್ ಸರ್ ಅವರಿಗೆ ವೆಲ್ಕಮ್ ಮಾಡಿಸೋಣ. ಸೊ ವೆಲ್ಕಮ್ ಸರ್. ನಮಸ್ತೆ ಸರ್, ಥ್ಯಾಂಕ್ ಯು. ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ ಸರ್. ಸರ್ ನಿಮ್ಮ ಬಗ್ಗೆ ಸ್ವಲ್ಪ ಇಂಟ್ರಡಕ್ಷನ್ ಕೊಡಿ. ಸರ್ ನನ್ನ ಹೆಸರು SR ಶಿವಕುಮಾರ್ ಅಂತ. ನಾನು ಕೆಂಗೇರಿ ಉಪನಗರದಲ್ಲಿ ವಾಸವಾಗಿದ್ದೇನೆ. ಸಾಯಿ ರೆಸಿಡೆನ್ಸಿಯಲ್ಲಿ ನಾನು ವಾಸವಾಗಿದ್ದೇನೆ. ಓಕೆ. ನಾನು 6 ಇಯರ್ಸಿಂದ ಇಲ್ಲೇ ವಾಸವಾಗಿದ್ದೀನಿ. ನನ್ನ ಹತ್ರ ಮೊದಲು ಟಾಟಾ ನ್ಯಾನೋ ಇತ್ತು. ಟಾಟಾ ನ್ಯಾನೋ ನಾನು ಬಿಫೋರ್ 6 ಇಯರ್ಸಿಂದ ನನ್ನ ಹತ್ರ ಏನೇ ಇತ್ತು. ಅದನ್ನು ನಾನು ಓಡಿಸ್ತಿದ್ದೆ. ಅದು ನನಗೆ ತುಂಬ ಚಿಕ್ಕ ಗಾಡಿ ಅನ್ನಿಸ್ತಾ ಇತ್ತು. ಸ್ವಲ್ಪ ದೊಡ್ಡದು ಎಕ್ಸ್ಚೇಂಜ್ ಮಾಡೋಣ ಅಂತೇಳಿ ನಾನು ಎಕ್ಸ್ಚೇಂಜ್ ಮಾಡಿದ್ದು. ಇದು ನಾನು 2018ನಲ್ಲಿ ತೊಗೊಂಡಿದ್ದು. ಇದು ಟಾಟಾ ನೆಕ್ಸಾನ್ ಯಾವ ಮಾಡೆಲ್ ಸರ್? ಇದು ಟಾಟಾ 2018 ಡಿಸೆಂಬರ್ ಸರ್. ನವಂಬರ್ 2018 ನವಂಬರಲ್ಲಿ ನಾನು ರಿಜಿಸ್ಟರ್ ಮಾಡಿಕೊಂಡೆ. ತೊಗೊಂಡ್ಮೇಲೆ ನಾನು ಕಂಟಿನ್ಯೂ ತುಂಬಾ ಚೆನ್ನಾಗಿತ್ತು ಗಾಡಿ, ಬಾಡಿ ಬಿಲ್ಡು. ಮತ್ತು ನನಗೆ ಟಾಟಾದು ಅಂದರೆ ತುಂಬ ನನ್ನ ಪೆಟ್ಟು. ನನ್ನ ಟಾಟಾ ಕಂಪನಿ ಅಂದರೆ ತುಂಬ ಇಷ್ಟ. ನಾನು ಹೌದು, ಚೆನ್ನಾಗಿರುತ್ತೆ. ಬಾಡಿ ಬಿಲ್ಟು ಮತ್ತು ಇನ್ಸೈಡ್ ಸಿಟ್ಟಿಂಗು ಕಂಫರ್ಟಬಲ್ಲು ತುಂಬಾ ಚೆನ್ನಾಗಿದೆ. ಆದರೆ ನನಗೆ ಒಂದು ಮೇಯ್ನ್ ಪ್ರಾಬ್ಲಮ್ ಏನಂದರೆ ಮೈಲೇಜ್. ನಾನು ಒಂದು ಮ್ಯಾಕ್ಸಿಮಮ್ 2 ಇಯರ್ಸ್ಗೆ 2.5-3 ಇಯರ್ಸ್ವರೆಗೂ ನಾನು ಓಡಿಸಿರೋದೇ 15,000. ಓಕೆ. 3 ಇಯರ್ಸಲ್ಲಿ 15,000 ಓಡಿಸಿರೋದು. ನನಗೆ ಮೈಲೇಜ್ ಒಂದು 10 to ಮ್ಯಾಕ್ಸಿಮಮ್ ಸಿಟಿಲಿ 9-10 ಅಷ್ಟೇ ಕೊಡ್ತಾ ಇದ್ದಿದ್ದು. ಅಷ್ಟೇ 9-10. ಯಾಕೆಂದರೆ ನಾನು ಸ್ಪೋರ್ಟ್ಸ್ ಮಾಡಲ್ಲೇ ಹೊಡಿತಿದ್ದೆ. ಮತ್ತು ಸಿಟಿ ಮಾಡಲ್ ಹೊಡೆದ್ರೂ 9-10. ಏನೋ ಲಾಂಗ್ ಹೋದರೆ 11-12 ಮ್ಯಾಕ್ಸಿಮಮ್. ಅದಕ್ಕೆ ಮೇಲೆ ಬರ್ತಿರಲಿಲ್ಲ. ಅದರಿಂದ ನಾನು ತುಂಬ ರೇರು ವೀಕ್ಲಿ ಒನ್ಸ್, ಅದು ಫ್ಯಾಮಿಲಿ ಜೊತೆ ಎತ್ತಿದ್ರೆ ಅಷ್ಟು ಬಿಟ್ಟರೆ ಗಾಡಿನೇ ತುಂಬ ಕಡಿಮೆ ಯೂಸ್ ಮಾಡ್ತಿದ್ದೆ. ಆದ್ದರಿಂದ ಆಮೇಲೆ ನಾನು ಹಾಗೆ ನನ್ನ ರಿವ್ಯೂ ನೋಡ್ತಿದ್ದೆ ಪೇಪರ್ಸಲ್ಲಿ ಮತ್ತು ಆನ್ಲೈನಲ್ಲಿ ಎಲ್ಲ ಸರ್ಚ್ ಮಾಡ್ತಿದ್ದೆ, ನೋಡೋಣ ಬೇರೆ ಏನಾದರೂ ಅಂತ. ಕೆಲವರು ನನಗೆ ಸಜೆಸ್ಟ್ ಮಾಡಿದರು CNG ಬೆಟರು, ಗ್ಯಾಸ್ ಬೆಟರು, LPG ಬೆಟರು ಅಂತ. ಆದರೆ ಅದರಿಂದ ನನಗೆ ಅದು ಐಡಿಯಾ ಇರಲಿಲ್ಲ. ಆಮೇಲೆ ಹಾಗೆ ವಿಚಾರಿಸ್ಕೊಂಡು ನಾನು ಹಾಗೆ ಬೆಂಗಳೂರು ಆಟೋ ಗ್ಯಾಸ್ ಅವ್ರ ಹತ್ರ ನಾನೇ ವಿಚಾರಿಸಿದೆ, ಫೋನ್ ಮಾಡಿ ವಿಚಾರಿಸಿದೆ. ಸೈಯದ್ ಅನ್ನೋರವರು ಪ್ರೊಪೇಟ್ರು. ಅವ್ರ ಹತ್ರ ವಿಚಾರಿಸಿದಾಗ ಅವ್ರು ಬರೋಕ್ಕೆ ಹೇಳಿದ್ರು. ಅಲ್ಲ ಸರ್, ಇವಾಗ ನೀವು CNG ಕೊಳಿಸೋಕೆ ನಿಮ್ಗೊಂದು ಏನಾದರೂ ಭಯ ಇತ್ತಾ? ಅಂದರೆ ಇಂಜನ್ಗೆ ಏನಾದರೂ ಹಾಳಾಗೋದು? ಈ ಪ್ರಾಬ್ಲಮ್ ಇತ್ತು, ತುಂಬಾ ಇತ್ತು. ಯಾಕೆಂದರೆ ನಾನು CNG ಕೊಡಿಸಿದ ಮೇಲೆ ಅದು ಗ್ಯಾಸ್ ಸಿಲಿಂಡ್ರು ಏನಾದರೂ ತೊಂದರೆ ಇದೆಯಾ, ಇಂಜಿನ್ ಏನು ಪ್ರಾಬ್ಲಮ್ಮು, ಮತ್ತು ಗಾಡಿ ಏನಾದರೂ ಬೇರೆ ಥರ ಪ್ರಾಬ್ಲಮ್ಸ್ ಇದೆಯಾ ಅಂತ ನಾನು ರಿವ್ಯೂ ಎಲ್ಲ ನೋಡಿದೆ. ರಿವ್ಯೂಲಿ ನಮ್ಮ ಕರ್ನಾಟಕದಲ್ಲಿ ಯಾರೂ ಹಾಕ್ಸಿದ್ದೇ ಗೊತ್ತಿಲ್ಲ ನೆಕ್ಸಾನ್ಗೆ. ಬೇರೆ ಗಾಡಿಗಳಿಗೆ ನೋಡಿದ್ದೆ. ಮತ್ತು ಬೇರೆ ಅದರ್ ಸ್ಟೇಟ್ಸಲ್ಲೆಲ್ಲ ರಿವ್ಯೂ ತುಂಬಾ ಚೆನ್ನಾಗಿತ್ತು. ಅದಾದಮೇಲೆ ನಾನು ಬೆಂಗಳೂರು ಆಟೋಗೆ ಸೈಯದ್ ಅವ್ರ ಹತ್ರ ನಾನು ವಿಚಾರಿಸಿದಾಗ ಪರವಾಗಿಲ್ಲ, ತುಂಬಾ ಚೆನ್ನಾಗಿದೆ, ಒಂದ್ಸರಿ ಟ್ರೈ ಮಾಡಿ ಅಂದರು. ನಾನು ಅವ್ರ ಹತ್ರನೂ ಒಂದು 2-3 ಮಂತ್ಸು ಸುಮ್ಮನೆ ಜಸ್ಟ್ ವಿಸಿಟ್ ಕೊಡೋದು, ಬೇರೆ ಗಾಡಿಗಳು ನೋಡೋದು. ಆದರೆ ಟಾಟಾಗೆ ಬಿಟ್ಟು ಇನ್ನೆಲ್ಲ ಗಾಡಿಗೂ ನೋಡ್ತಿದ್ದೆ. ಬೇರೆ ಗಾಡಿಗಳಿಗೆಲ್ಲ ತುಂಬ ರಿವ್ಯೂ ಚೆನ್ನಾಗಿತ್ತು. ನನ್ನ ಗಾಡಿ ಹೇಗೋ ಟರ್ಬೋ ಇಂಜಿನ್ ಗಾಡಿ ಇದು. ಇದಕ್ಕೆ ಸ್ವಲ್ಪ ಹಾಗೆ ಅಂತ ರಿವ್ಯೂನು ಸ್ವಲ್ಪ ರಿಮಾರ್ಕಾಗೆ ಕೊಟ್ಟರು ಕೆಲವರು, ಸೈಯದಿಲ್ಲ. ಆಮೇಲೆ ನೋಡೋಣ ಅಂತ ಒಂದ್ಸರಿ ಹಾಕ್ಸೇ ಬಿಡೋಣ, ಯಾಕೆಂದರೆ ನಾನು ಮೈಲೇಜ್ ಓಡಿಸ್ತಿಲ್ಲ, ಒಂದ್ಸರಿ ಟ್ರೈ ಮಾಡೋಣ ಅಂತಂದರು. ಮತ್ತು ನನ್ನ ಫ್ರೆಂಡ್ಸ್ ನಾನು ಸಜೆಸ್ಟ್ ಮಾಡಿದ್ರು, ಒಂದ್ಸರಿ ಟ್ರೈ ಮಾಡೋಣ ಅಂತ. ನಾನು ಟ್ರೈ ಮಾಡಿ ಈಗ 3 ಮಂತ್ಸ್ ಆಯಿತು ಸರ್. 3 ಮಂತ್ಸಲ್ಲಿ ನಾನು 5,000 ಕಿಲೋಮೀಟ್ರ್ ಓಡಿಸಿದ್ದೀನಿ CNG ಹಾಕಿಸ್ದೆ. 5,000 ಕಿಲೋಮೀಟ್ರ್ ಓಡಿಸಿದ್ದೀನಿ. ಇದುವರೆಗೂ ಏನೂ ಪ್ರಾಬ್ಲಮ್ ಇಲ್ಲ. ಸಣ್ಣ ಪುಟ್ಟ ಪ್ರಾಬ್ಲಮ್ ಇದೆ. ಸಣ್ಣ ಪುಟ್ಟದ್ದು ಏನಂದರೆ ಈ AC ಆನ್ ಮಾಡಿದ್ರೆ ಸ್ವಲ್ಪ ಪಿಕಪ್ ಡ್ರಾಪ್ ಆಗುತ್ತೆ. ಒಂದು ಈ ಸಿಟಿಲಿ ನಾವೇನಂತ ಓಡಿಸೋಕ್ಕಾಗೋದಿಲ್ಲ. ಲಾಂಗ್ ಏನು ತೊಂದರೆ ಇಲ್ಲ. ಸಿಟಿಲಿ AC ಹಾಕಿದ್ರೆ ಸ್ವಲ್ಪ ಮೈಲೇಜು 1 ಕಿಲೋಮೀಟರ್ನ ಡ್ರಾಪ್ ಆಗುತ್ತೆ, ಮತ್ತು ಪಿಕಪ್ಪು ಸ್ವಲ್ಪ ಡ್ರಾಪ್ ಆಗುತ್ತೆ. ಓಕೆ ಸರ್, ಇವಾಗ ಈ ಗಾಡಿ ನಿಮಗೆ ಪೆಟ್ರೋಲಲ್ಲಿ 10-12 ಕೊಡ್ತಾ ಇತ್ತು. 10-12 ಕೊಡು. ಓಕೆ, ಇವಾಗ CNGಯಲ್ಲಿ ಎಷ್ಟು
ಕೊಡ್ತಾ ಇದೆ ಇದು? ನಿಮಗೆ +7 ಕೊಡುತ್ತೆ ಸರ್, 6 to +7 ಕೊಡುತ್ತೆ, 6 to 7. ನಿಮಗೆ ಪೆಟ್ರೋಲು ಈಗಿನ ಪ್ರೆಸೆಂಟ್ ರೇಟು 101 rupees, 101, 102, 101 ಇದೆ. ನಿಮಗೆ CNG ನಿನ್ನೆವರೆಗೂ 53 rupees ಇತ್ತು, ನಿನ್ನೆಯಿಂದ ರೈಸ್ ಆಗಿದೆ 57 ಆಗಿದೆ. 57 ಆಯ್ತಾ ಸರ್ ಇವಾಗ? ನಿನ್ನೆ ಚೇಂಜ್ ಆಗಿದೆ, ನಿನ್ನೆಯಿಂದ ಚೇಂಜ್ ಆಗಿದೆ. ಈಗ ಆ ಕ್ಯಾಲ್ಕುಲೇಟೆಡ್ ಹೋದರೆ ನನಗೆ 34 ಕಿಲೋಮೀಟರ್ಸ್ವರೆಗೂ ಪೆಟ್ರೋಲ್ ಕಾಸ್ಟ್ಗೆ ಕೊಡುತ್ತೆ. ಆರಾಮಾಗಿ ಒಂದು 0.5% ಸೇವ್ ಆಗ್ತಾ ಇದೆ. 50% ಸೇವ್, 50 to 60% ಅವರು ಸೇವ್ ಆಗುತ್ತೆ. ಸೇವ್ ಆಗ್ತಾ ಇದೆ, ಏನು ತೊಂದರೆ ಇಲ್ಲ. ನನ್ನ ಹತ್ರ ಬುಲೆಟ್ ಇತ್ತು, 2-3 months ಹಿಂದೆ ಡೈಲಿ ಬುಲೆಟ್ ಎತ್ಕೊಂಡು ಓಡಿಸಿದ್ದೆ. ಈಗ ನಾನು ಬುಲೆಟ್ ಕಾಸ್ಟು ನನ್ನ ಟಾಟಾ ನೆಕ್ಸಾನ್ ಆಗಿದೆ. ಓಕೆ ಸರ್, ಬುಲೆಟಿಗೆ ಏನಾದರೂ CNG ಕೊಡಿಸೋದಿದ್ರೆ ಅದಕ್ಕೂ ಕೊಡಿಸ್ಕೊಳ್ತೀರಾ? ಅದಕ್ಕೆ ಚಾನ್ಸಸ್ ಇಲ್ಲ ಅನಿಸುತ್ತೆ. ಚಾನ್ಸಸ್ ಬಂದರೆ ಅದು ಮಾಡ್ತೀನಿ, ಗ್ಯಾರಂಟಿ ಮಾಡ್ತೀನಿ. ಯಾಕೆಂದರೆ CNG ಮೇಲೆ ನನಗೆ ಅಷ್ಟು ಕಾನ್ಫಿಡೆಂಟ್ ಬಂದಿದೆ. ಈಗ ಕಾನ್ಫಿಡೆಂಟ್ ಬಂದಿದೆ, ಏನು ತೊಂದರೆ ಇಲ್ಲ. LPG ಕಂಪೇರ್ ಮಾಡಿದ್ರೆ ತುಂಬಾ ಬೆಟರ್ ಅನ್ಸುತ್ತೆ ನಿಮಗೆ. ಹೌದು. ಓಕೆ ಸರ್, ಸೊ ಇವಾಗ ಮೇನ್ ಕ್ವಶನ್ ಬಗ್ಗೆ ಮಾತಾಡೋಣ. ಸರ್, ನಿಮಗೆ ಪೆಟ್ರೋಲಲ್ಲಿ ಎಷ್ಟು ಒಂದು 3 years ಪೆಟ್ರೋಲಲ್ಲಿ ಓಡಿಸಿದ್ದೀರ? 3 years ಪೆಟ್ರೋಲ್ ಓಡಿಸ್ತೇನೆ ನಾನು. 15,000 ಕಿಲೋಮೀಟರ್ ಓಡಿಸಿದ್ದೀನಿ ಅಷ್ಟೇ. 15,000 ಕಿಲೋಮೀಟರ್ ಪೆಟ್ರೋಲಲ್ಲಿ ಮನ್ಸಿಗೆ 5,000 ಕಿಲೋಮೀಟರ್ಸ್ ಓಡಿಸಿದ್ದೀನಿ. ಓಕೆ, ಸೊ ಮೇಜರ್ ಡಿಫ್ರೆನ್ಸ್ ಏನಂತ ನಿಮಗೆ CNG ಮತ್ತು ಪೆಟ್ರೋಲ್ಗೆ? ಸರ್, ಮೈನ್ ಕಾಸ್ಟ್ ಮೇಯ್ನ್ ಕಾಸ್ಟ್ ಅದೇನೆ. ಯಾಕೆಂದರೆ ನಾನು ಇವಾಗ ಡೈಲಿ ಎತ್ತುತ್ತಿದ್ದೀನಿ ಅಂದರೆ ನಾನು ವೀಕ್ಲಿ ಒನ್ಸ್ ಎತ್ತಿದ್ರೆ ಮಿನಿಮಮ್ 1,500 rupees ಪರ್ ಡೇ ಬೇಕಿತ್ತು ನನಗೆ. ಈಗ ನನಗೆ ಮ್ಯಾಕ್ಸಿಮಮ್ ವೀಕ್ಲಿ 1,000 rupees ಆದರೆ ಸಾಕು. 1,000 rupeesಲ್ಲಿ ಸಾಕು. 2 times ವೀಕ್ ಮುಗಿದೋಗುತ್ತೆ, ಆರಾಮಾಗಿದೆ. ನನ್ನ ಆಫೀಸಿಗೆ ಇಲ್ಲಿಂದ 27 kilometers ಇದೆ. ಡೈಲಿ ಅಪ್ ಆ್ಯಂಡ್ ಡೌನ್ಗೆ ನಾನು ಮ್ಯಾಕ್ಸಿಮಮ್ ಪೆಟ್ರೋಲ್ಗೆ ಒನ್ ವೀಕಿಗೆ ಮ್ಯಾಕ್ಸಿಮಮ್ ನಾನು 3,000 to 4,000 ಮಿನಿಮಮ್ ಬೇಕಿತ್ತು. ಇದಕ್ಕೆ ಈಗ 1,000 rupees ನಾನು ಓಡಾಡ್ತೀನಿ ಈಗ. ಅಲ್ಲ, ಇವಾಗ ಮೈಲೇಜಲ್ಲಿ ಆಯಿತು, ಸೊ ನೆಕ್ಸ್ಟ್ ಪರ್ಫಾರ್ಮೆನ್ಸಲ್ಲಿ ಏನಾದರೂ ಡಿಫ್ರೆನ್ಸ್ ಕಾಣ್ತಲ್ಲ ಸರ್? ಏನು ಪರ್ಫಾರ್ಮೆನ್ಸಲ್ಲಿ ಏನು ತೊಂದರೆ ಇಲ್ಲ, ತುಂಬಾ ಚೆನ್ನಾಗಿದೆ. ನಿಮ್ಗೆ ಹೆಂಗೆ ಪೆಟ್ರೋಲ್ ಇಂಜನ್ ನೋಡುತ್ತೆ ಅದೇ ಸೇಮ್ ಟು ಸೇಮ್. ನಾನು ಅದೇ ಹೇಳಿದ್ನಲ್ಲ, AC ಒಂದು ನಾನು ರೆಗ್ಯುಲರ್ AC ಯೂಸ್ ಮಾಡ್ತೀನಿ. ACಲಿ ಸ್ವಲ್ಪ ಪಿಕಪ್ ಡ್ರಾಪ್ ಅಷ್ಟು ಬಿಟ್ಟರೆ ಬೇರೆ ಏನಿಲ್ಲ. ಪಿಕಪ್ ಡ್ರಾಪ್ ಆಗುತ್ತೆ, ಲೈಟ್ ಪಿಕಪ್ಪು. ಅಂದರೆ ನಾವು ಲಾಂಗಲ್ಲಿ ಹೋದರೆ ಅದು ಏನು ತೊಂದರೆ ಇಲ್ಲ. ಸಿಟಿಲಿ ಅಂದರೆ ಸಡನ್ನಾಗಿ ಎಕ್ಸಾಂಪಲ್ ಹೇಳ್ತೀನಿ, ಇಲ್ಲ ಟ್ರಾಫಿಕಲ್ಲಿ ಎಲ್ಲ ನಿಲ್ಲಿಸಿರ್ತೀವಿ, ಸಡನ್ನಾಗಿ ಪಿಕಪ್ ತೊಗೊಳ್ಳಲ್ಲ. AC ವಿತೌಟ್ AC ಅದು ತೊಂದರೆ ಇಲ್ಲ. AC ಸಡನ್ ಪಿಕಪ್ ತೊಗೊಳ್ಳಲ್ಲ. ಸೊ ಲಾಂಗ್ ಓಡಿಸಿದ್ದೀರಾ ನೀವು CNG ಹಾಕ್ಸ್ಮೇಲೆ? ಲಾಂಗಲ್ಲಿ ನಿಮ್ಗೆ ಏನಾದರೂ ಡಿಫ್ರೆನ್ಸ್ ಕಾಣಿಸ್ತಾ ಸರ್? ಇಲ್ಲ ಸರ್, ಏನು ತೊಂದರೆ ಇಲ್ಲ. ಟರ್ಬೋ ಓಪನ್ ಆದಾಗ ಏನಿಲ್ಲ, ಟರ್ಬೋ ಓಪನ್ ಆದರೆ ಇನ್ನೂ ತುಂಬಾ ಪವರ್ ಇದೆ ಗಾಡಿ, ತುಂಬಾ ಪವರ್ ಇದೆ. ನಾನು ಈ ಕಡೆ ದಾವಣಗೆರೆ, ಹಿರಿಯೂರು ಆ ಕಡೆ ಓಡಾಡ್ತಾನೆ ಇದ್ದೀನಿ. ಈಗ ರೀಸೆಂಟಾಗಿ 2-3 times ಓಡಿದ್ದೆ. ನಮ್ಮ ಫ್ರೆಂಡ್ಸೂ ಗಾಡಿ ತೊಗೊಂಡೋಗಿದ್ರು. CNG ಹಾಕ್ಸಿದ ಮೇಲೆ ಅವರು ಟೆಸ್ಟ್ ಮಾಡೋಕ್ಕೆ ಅಂತ ತೊಗೊಂಡೋಗಿದ್ರು. ತುಂಬಾ ಚೆನ್ನಾಗಿದೆ. ಅದರಲ್ಲಿ ಒಂದೇನಂದರೆ ಲಾಂಗಲ್ಲಿ ಇನ್ನೊಂದು ಅಡ್ವಾಂಟೇಜು, ಇದರಲ್ಲಿ ನನಗೆ 10-11 ಪೆಟ್ರೋಲ್ ಕೊಡ್ತಾ ಇರೋದು +7 ಕೊಡುತ್ತೆ. ಸಿಟಿಲಾದರೆ ನೀವು ಲಾಂಗ್ ಅದರಲ್ಲಿ ಅಪ್ ಟು 9 kilometersವರೆಗೂ ಕೊಡುತ್ತೆ. 9 kilometers 19-20ವರೆಗೂ ಕೊಟ್ಟಿದೆ. ಲಾಸ್ಟ್ ನಾನು ಚೆಕ್ ಮಾಡಿದಾಗ 20 kilometersವರೆಗೂ ಕೊಟ್ಟಿದೆ. 20 kilometers ಇದು ಮ್ಯಾಕ್ಸಿಮಮ್ ಕೆಪಾಸಿಟಿ 9.5 ಸಿಲಿಂಡ್ರ್ ಕೆಪಾಸಿಟಿ. ನಾನು ಫುಲ್ ಟ್ಯಾಂಕ್ ಫಿಲ್ ಮಾಡಿದ್ರೆ ನಿಮಗೆ ನಿಯರ್ ಬೈ 190 to 200 kilometers ಬಂದಿದೆ. 190 to 200 kilometers ಬಂದಿದೆ. ಅದು ಕಂಪೇರಿಂಗ್ ಮಾಡಿದ್ರೆ 20 kilometers. ಓಕೆ. ಸೊ ಕಾಸ್ಟ್ ಎಫೆಕ್ಟಲ್ಲಿ ತುಂಬಾ ಇಫೆಕ್ಟ್ ಇದೆ. ತುಂಬಾ ನಾನು ಹೇಳಿದ್ನಲ್ಲ, ನಿಮಗೆ 1,000 rupees ವರ್ತಲ್ಲಿ ಇದು 3 times ವರ್ತ್ ಆಗ್ತಾಯಿದೆ. ನನಗೆ ಮ್ಯಾಕ್ಸಿಮಮ್ 400 rupees ವರ್ತ್ ಆಗ್ತಿದೆ. ಓಕೆ ಸರ್. ಸೊ ಆನಂತರ CNG ಮೇಲೆ ಏನಾದರೂ ಸರ್ವಿಸಿಗೆ ಏನಾದರೂ ಹೋಗೋದು? ಏನಿಲ್ಲ ಸರ್, ನಾನು ಈಗಾಗಲೇ 1 time 3 days ಆಯಿತು ಸರ್ವಿಸ್ಗೂ ಬಿಟ್ಟೆ ನಮ್ಮ ಟಾಟಾ ಶೋರೂಮಲ್ಲಿ. ಅವ್ರು ಸ್ವಲ್ಪ ಹಾಗೆ ಹೀಗೆ ಅಂದರೆ ಶೋರೂಮಲ್ಲಿ ಗೊತ್ತಲ್ಲ, ನಾನು CNG ಹಾಕ್ಸಿದ್ದೀನಿ ಹೊರಗಡೆ ಅಂತಂದರೆ ಅವ್ರು ಸ್ವಲ್ಪ ನೆಗ್ಲೆಕ್ಟಾಗೆ ಮಾತಾಡಿದ್ರು. ಹಾಗೆ ಏನು ಅದೆಲ್ಲ ತೊಂದರೆ ಇದೆ, ಹಾಗೆ ಏನು ತೊಂದರೆ ಇಲ್ಲ. ಮೊನ್ನೆ ಸರ್ವಿಸ್ ಮಾಡ್ಕೊಂಬಂದು ಏನೂ ತೊಂದರೆ ಆಗಿಲ್ಲ. ಅಲ್ಲ, ಮತ್ತೆ ಏನಾದರೂ CNG ಏನಾದರೂ ಸರ್ವಿಸಿಗೆ ಬಿಟ್ಟಿದ್ರ 3 months? ಏನಿಲ್ಲ, 1 time ಇದುವರೆಗೂ ಇಲ್ಲ. ಹಾಕಿ ನಾನು 3 months ಆಯಿತು, ಇದುವರೆಗೂ ನಾನು ಯಾವುದಕ್ಕೆ ಅವ್ರ ಹತ್ರ ಕಂಪ್ಲೇಂಟ್ ಅಂತಲೇ ಹೋಗಿಲ್ಲ. ಸಣ್ಣ ಪುಟ್ಟ ಮೈನರ್ ಇತ್ತು, ಪಿಕಪ್ದು ಚೆಕ್ ಮಾಡಿಸೋಣ ಅಂತ ಪಿಕಪ್ ಎಲ್ಲ ಚೆಕ್ ಮಾಡಿస్తే ಅದು ಸರಿ ಹೋಗಿದೆ. ಓಕೆ ಸರ್. ಸೊ ಇನ್ನು ಏನಂದರೆ ನಿಮ್ಗೆ ಇವಾಗ ಈ ಗಾಡಿ ಚೆನ್ನಾಗಿ ಅನಿಸ್ತಾ ಇದೆ CNG ಮೇಲೆ? ಅದೇ ಹೇಳ್ತೀನಲ್ಲ, ನಾನು ಡೈಲಿ ಕಾರ್ ಎತ್ತುತ್ತಿರಲಿಲ್ಲ, ಈಗ ಡೈಲಿ ಕಾರ್ ಎತ್ತುತ್ತಾ ಇದ್ದೀನಿ. ಅದೇ ಒಂದು ಅಡ್ವಾಂಟೇಜ್, ಅಲ್ಲೇ ಗೊತ್ತಾಗ್ಬಿಡುತ್ತಲ್ಲ. ಯಾಕಂದರೆ ನಾನು ಡೈಲಿ ಎತ್ತಾ ಇದ್ದೀನಿ ಅಂತಂದರೆ ಯೂಸ್ಫುಲ್ ತುಂಬಾ ಇದೆ, ಮತ್ತು ಬೆನಿಫಿಟ್ ಇದೆ ನನಗೆ. ಕಾಸ್ಟು ವರ್ಕೌಟ್ ಆಗ್ತಿದೆ, ತೊಂದರೆ ಇಲ್ಲ.
ಓಕೆ ಓಕೆ. ಸೊ ಸರ್ ಇವಾಗ ನೀವು ಇದರಲ್ಲಿ ಯಾವ ಕಿಟ್ ಹಾಕ್ಸಿದ್ದೀರಾ? ಈಗ ನಾನು ಲ್ಯಾಂಡಿರನ್ಸು ಅಂತ Landirenzo. ಲ್ಯಾಂಡಿರನ್ಸು 64,000 ಏನೋ ಆಗಿದೆ. 64,000 ಮ್ಯಾಕ್ಸಿಮಮ್ ಅದು ಟಾಪ್ ಆ್ಯಂಡ್ ಕ್ವಾಲಿಟಿ ಅದು. ನಾನು ಸುಮ್ಮನೆ ಇದರಲ್ಲೆಲ್ಲ ಕಾಂಪ್ರಮೈಸ್ ಬೇಡ ಅಂತೇಳಿ ಅದನ್ನೇ ಹಾಕ್ಸಿದ್ದೀನಿ. ತುಂಬಾ ಚೆನ್ನಾಗಿದೆ. ಮತ್ತು ಅದರಲ್ಲಿ ಅವ್ರು ಬೆಂಗಳೂರು ಆಟೋ ಗ್ಯಾಸ್ ಅವರು ತುಂಬಾ ಚೆನ್ನಾಗಿದೆ ಸರ್ವೀಸು. ನಾವು ಎನಿ ಟೈಮ್ ಏನೋ ಸಣ್ಣ ಪುಟ್ಟ ಕಂಪ್ಲೇಂಟ್ ಅಂದರೂ ಪ್ರತಿಯೊಂದು ಇಮಿಡಿಯೇಟ್ ಚೆಕ್ ಮಾಡ್ತಾರೆ, ಇಮಿಡಿಯೇಟ್ ಹೇಳ್ತಾರೆ. ಸ್ಟಾರ್ಟಿಂಗ್ 1-2 ಡೇಸಲ್ಲಿ ಸ್ವಲ್ಪ ಲೈಟ್ ಲೀಕೇಜ್ ಇತ್ತು, ಗ್ಯಾಸ್ ಲೀಕೇಜ್ ಇತ್ತು. ನಾನು ಹೋಗಿ ತೊಗೊಂಡೋಗಿ ತೋರಿಸ್ದೆ, ಇಮಿಡಿಯೇಟಾಗಿ ಅವ್ರು ಸೈಯದ್ ಅವರೇ ಬರ್ತಾರೆ, ಸೈಯದ್ ಅವರೇ ಬಂದು ಚೆಕ್ ಮಾಡಿದ್ದಾರೆ. ತುಂಬ ಅದರಲ್ಲೆಲ್ಲ ಸರ್ವಿಸಲ್ಲಿ ಏನೂ ತೊಂದರೆ ಇಲ್ಲ. ಓಕೆ ಸರ್. ಸೊ ನೀವು ಇದು ಫಿಲ್ ಮಾಡೋದು ಕ್ಯಾಪ್ ಎಲ್ಲ ಹಾಕಿದ್ದೀರಾ ಈ ಗಾಡಿಗೆ? ಪೆಟ್ರೋಲ್ ಪಕ್ಕದಲ್ಲಿ ಹಾಕ್ಸ್ಕೊಂಡಿದ್ದೀನಿ. ಪೆಟ್ರೋಲ್ ಪಕ್ಕದಲ್ಲಿ ಒಂದು ಅದಕ್ಕೆ ಅಂತಾನೆ ಸಪ್ರೇಟ್ ಒಂದು ಹೋಲ್ ಮಾಡಿದ್ದಾರೆ, ಅಲ್ಲೇ ರೆಡಿ ಮಾಡಿದ್ದಾರೆ. ಅದನ್ನು ಅಲ್ಲೇ ರೆಡಿ ಮಾಡಿದ್ದಾರೆ. ಆ ಸ್ಪೇಸು ಅದಕ್ಕೆ ಯೂಸ್ರು. ಕೆಲವರು ಫ್ರಂಟಲ್ಲಿ ಹಾಕ್ಕೊಂಡಿದ್ದಾರೆ, ಅಂದರೆ ಈ ಗಾಡಿಗಲ್ಲ ಬೇರೆ ಗಾಡಿಗಳಿಗೆ. ಅದು ತುಂಬಾ ಸ್ವಲ್ಪ ಸಣ್ಣ ಪುಟ್ಟ ಪ್ರಾಬ್ಲಮ್ ಇದೆ. ಏನಕ್ಕೆ ಅಂತಂದರೆ 100% ಫಿಟ್ಟಾಗಿ ಕೂತ್ಕೊಳ್ಳಲ್ಲ ಅದು. ಅದೇನಾಗುತ್ತೆ, ನೀವು ಹಾಕಬೇಕಾದ್ರೆ ಸ್ವಲ್ಪ ಶೇಕ್ ಆಗುತ್ತೆ. ನಿಮಗೆ ಪೆಟ್ರೋಲ್ ಪಕ್ಕದಲ್ಲಿ ಹಾಕಿದ್ದಾರೆ, ಅಲ್ಲಿ ತುಂಬಾ ಫಿಟ್ಟಿಂಗ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಅವರು. ಚೆನ್ನಾಗಿ ಮಾಡಿದ್ದಾರೆ, ಅದರಿಂದ ಏನು ತೊಂದರೆ ಇಲ್ಲ. ಓಕೆ. ಸೊ ನಾವು ಒಂದ್ಸತಿ ವ್ಯೂವರ್ಸಿಗೆ ಗಾಡಿ ತೋರಿಸೋಣ. ಇದು ಸಿಲಿಂಡರ್ ಎಲ್ಲಿದೆ, ಆನಂತರ ಅದು ನಿಮ್ಮ ಪಾಯಿಂಟ್ ಎಲ್ಲಿದೆ ಅಂತ ತೋರಿಸೋಣ. ಸೊ ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ನೀವು ಯಾವ ಥರ ಸೆಟಪ್ ಮಾಡಿದ್ದಾರೆ ಅಂತ ಇವರು. ಸೊ ನಿಮಗೆ ಟ್ಯಾಂಕ್ ಇಟ್ಟು ಇನ್ನು ಸ್ಪೇರ್ ವೀಲ್ ಕೂಡ ನೀವು ಇದರಲ್ಲಿ ಆರಾಮಾಗಿ ಇಡ್ಬೋದು. ಸರ್ ಒಂದ್ಸತಿ ಸ್ಪೇರ್ ವೀಲ್ ಇಟ್ಟೆ ತೋರಿಸಿ. ಸೊ ಇವಾಗ ನೋಡ್ಕೊಳ್ಬೋದು, ಗಾಡಿ ಸ್ಪೇರ್ ವೀಲ್ ಇರೋಕ್ಕೂ ನಿಮಗೆ ಏನು ತೊಂದರೆ ಆಗೋಲ್ಲ. ಸೊ ಹಾಗೆ ನಿಮಗೆ CNG ಫಿಲ್ ಮಾಡುವಂಥ ಕ್ಯಾಪ್ ಈ ಸೈಡ್ ಬರುತ್ತೆ. ಸೊ ನೆಕ್ಸಾನಿಗಾದರೆ ನಿಮಗೆ ಇಲ್ಲಿ ಸ್ಪೇಸ್ ಇದೆ, ಅದಕ್ಕೋಸ್ಕರ ನಿಮಗೆ ಇಲ್ಲಿ ನೋಡೋಕ್ಕೆ ಸಿಗ್ತಾ ಇದೆ. ಸೊ ಬೇರೆ ಗಾಡಿ ಆದರೆ ನಿಮಗೆ ಮುಂದ್ಗಡೆ ಹಾಕ್ತಾರೆ, ಇಲ್ಲಾಂದರೆ ಬ್ಯಾಕ್ ಸೈಡ್ ಎಲ್ಲಾದರೂ ಹಾಕ್ತಾರೆ. ಸೊ ಇಲ್ಲಿ ನಿಮಗೆ ಸ್ಪೇಸ್ ಇರೋದ್ರಿಂದ ಸೈಡಲ್ಲೇ ನಿಮಗೆ ಪೆಟ್ರೋಲ್ ಟ್ಯಾಂಕಲ್ಲೇ ನಿಮಗೆ ಫಿಟ್ ಮಾಡಿಕೊಟ್ಟಿದ್ದಾರೆ. ಸೊ ಇದೊಂದು ಅಡ್ವಾಂಟೇಜಸ್ ಆಗುತ್ತೆ, ನಿಮ್ಮ ಬಾನೆಟ್ ಓಪನ್ ಮಾಡಬೇಕಂತ ಇಲ್ಲ. ಸೊ ಫ್ರೆಂಡ್ಸ್, ಇವಾಗ ನೀವು ನೋಡ್ತಾ ಇರ್ಬೋದು CNG ಇಂಜೆಕ್ಟರ್ಸ್ ನಿಮಗೆ ಇಲ್ಲಿ ಕಾಣಿಸ್ತಾ ಇದೆ. ಸೊ ಇಲ್ಲಿ ನಾನು ಕಾಣಿಸ್ತೀನಿ ನೋಡಿ. ಸೊ ಇದೇ ನಿಮಗೆ CNG ಇಂಜೆಕ್ಟರ್ಸ್ ಆಗುತ್ತೆ. ಆನಂತರ ಇಲ್ಲಿ ನಿಮಗೆ ರೆಡ್ಯೂಸರ್ ಇದೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು. ಸೊ ಆನಂತರ ನಿಮ್ಗೆ CNG ಗೇಜ್ ಕೂಡ ಕಾಣಿಸ್ತಾ ಇರ್ಬೋದು. ಸೊ ಕಂಪ್ಲೀಟಾಗಿ ಒಂಥರದಲ್ಲಿ ನಿಮಗೆ ಫಿಟ್ಟಿಂಗ್ ಆಗಿ ನೋಡಲಿಕ್ಕೆ ಸಿಗ್ತಾ ಇರುವಂಥದ್ದು ಇಲ್ಲಿ. ಸೊ ಆನಂತರ ಇನ್ನೂ ಒಂದೇನು ಕೇಳೋದಂದರೆ, ಸರ್ ನೀವೇನಾದರೂ ಟಾಟಾ ನೆಕ್ಸಾನ್ ಓನರ್ಸಿಗೆ CNG ಕೊಳ್ಸೋಕ್ಕೆ ಏನಾದರೂ ಕೊಡ್ತೀರಾ? ಇಲ್ಲ, ತುಂಬಾ ನನಗಾಗಲೇ 2-3 ಕೇಳಿದರು. ಈ ನಾನು ಹಾಕ್ಸಿದ ಮೇಲೆ ಅವರು ರೆಫರ್ ಮಾಡಿದ್ದಾರೆ, ಸೈಯದ್ ಅವರು. ನನಗೆ 2-3 ಫೋನು ಮಾಡಿದರು ಟಾಟಾ ಅವರನ್ನೇ. ಸರ್ ಹೇಗೆ ಏನು ತೊಂದರೆ ಇಲ್ವಾ, ನಾನು ಹಾಕ್ಸ್ಬೋದಾ ಅಂತಲೇ ಹೇಳಿದ್ರು. ಹಾಕ್ಸಿ ಸರ್, ತುಂಬಾ ಬೆಟರ್ ಅಂತಲೇ ಹೇಳಿದ್ದೀನಿ. ಓಕೆ, ರೆಫರ್ ಮಾಡ್ತೀನಿ ಸರ್, 100% ರೆಫರ್ ಮಾಡ್ತೀನಿ. ಯಾಕೆಂದರೆ ನನಗೆ ತುಂಬಾ ಯೂಸ್ಫುಲ್ ಆಗ್ತಿದೆ ಅಂದಮೇಲೆ ನಾನು ಇನ್ನೊಬ್ರಿಗೆ ಹೇಳೋದ್ರಲ್ಲಿ ಒಳ್ಳೇದಲ್ವಾ. ಹೌದೌದು, ಮಾಡಿಸ್ಬೋದು. ಓಕೆ ಸರ್, ಥ್ಯಾಂಕ್ ಯು. ಸೊ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ನಾನು ಈ ನೆಕ್ಸಾನ್ ಓನರಿನ ಕಂಪ್ಲೀಟ್ ರಿವ್ಯೂ ಕೊಟ್ಟಿದ್ದೀನಿ ನಿಮಗೆ. ಸೊ ನಿಮಗೂ ಕೂಡ ಅವ್ರ ಎಕ್ಸ್ಪೀರಿಯನ್ಸಲ್ಲೇ ಗೊತ್ತಾಗ್ತಾ ಇರ್ಬೋದು ಯಾವ ಥರ ಇದೆ ಅಂತ, ನಿಮಗೆ ಗಾಡಿಯಲ್ಲಿ ಯಾವ ಥರ ಪರ್ಫಾರ್ಮೆನ್ಸ್ ಎಲ್ಲ ಸಿಗುತ್ತೆ ಅಂತ. ಸೊ ಹಾಗೆ ಇವತ್ತಿನ ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ನೀವೇನಾದರೂ ನಿಮ್ಮ ಗಾಡಿಗೆ ಏನಾದರೂ CNG ಏನಾದರೂ ಕೊಳ್ಸೋದಿದ್ರೆ, ಸೊ ಕೆಳಗಡೆ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ, ಬೆಂಗಳೂರು ಆಟೋ ಗ್ಯಾಸ್ ಅಂತ. ಸೊ ಅಲ್ಲಿಂದ ನೀವು ಡೈರೆಕ್ಟಾಗಿ ನೀವು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಬೋದು, ಮತ್ತು ನಿಮ್ಮ ಗಾಡಿಗೆ CNGಯನ್ನು ಇನ್ಸ್ಟಾಲ್ ಮಾಡ್ಕೊಳ್ಬೋದು. ಬನ್ನಿ, ಹಾಗಿದ್ರೆ ಇವತ್ತಿನ ಈ ವಿಡಿಯೋ ನಾವು ಎಂಡ್ ಮಾಡೋಣ.